ಅನಾಮಲಸ್ ಫೆನಾಮಿನನ್. ಅನಾಮಲಸ್ ಫೆನಾಮಿನನ್. ಅನಾಮಲಸ್ ಅಂದ್ರೆ ಅಬ್ನಾರ್ಮಲ್ ಅಥವಾ ಅನ್ಯಾಚುರಲ್ ಅಂತ ಹೇಳ್ಬೋದು, ಇದ್ರ ಮೀನಿಂಗ್. ಆಯ್ತಾ, ಇದನ್ನ ಅನ್ಯಾಚುರಲ್ ಫೆನಾಮಿನನ್ ಅಥವಾ ಅಬ್ನಾರ್ಮಲ್ ಫೆನಾಮಿನನ್ ಅಂತ ಹೇಳ್ತಾರೆ. ಇದು ಸೈಂಟಿಫಿಕ್ ನೇಮ್, ಅನಾಮಲಸ್ ಫೆನಾಮಿನನ್ ಅಂದ್ಬಿಟ್ಟು. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಬಹುತೇಕ ವಸ್ತುಗಳು ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಡೆನ್ಸಿಟಿ ಕಡಿಮೆ ಆಗುತ್ತೆ. ಅದೇ ರೀತಿ ಕೂಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಹೀಟ್ ಮಾಡೋದ್ರಿಂದ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಅಂದರೆ ಆಟಮ್ಸ್ ಎಲ್ಲ ದೂರ ದೂರ ಹೋಗುತ್ತೆ, ಆಗ ಡೆನ್ಸಿಟಿ ಕಡಿಮೆ ಆಗುತ್ತೆ. ಕೂಲ್ ಮಾಡಿದಾಗ ಆಟಮ್ಸ್ ಎಲ್ಲ ಕಾಂಪ್ಯಾಕ್ಟ್ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಡೆನ್ಸಿಟಿ ಅಂದರೆ ಡೆಫಿನೇಷನ್ನು ವೆಯ್ಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ. ಇದು ಯೂನಿಟ್ ವಾಲ್ಯೂಮ್ ಅಂತ ತಿಳ್ಕೊಳ್ಳಿ. ಆಯ್ತಾ, ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಆಟಮ್ಸ್ ಎಲ್ಲ ದೂರ ಹೋಗುತ್ತೆ, ಕಡಿಮೆ ಆಟಮ್ಸಿಂದ ಇದು ಫಿಲ್ ಆಗುತ್ತೆ. ಇದು ಫಿಲ್ ಆದಾಗ ಡೆನ್ಸಿಟಿ ಕಡಿಮೆ ಆಗುತ್ತೆ. ಕೂಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗುತ್ತೆ, ಆಟಮ್ಸ್ ಎಲ್ಲ ತುಂಬ ಕಾಂಪ್ಯಾಕ್ಟ್ ಆಗುತ್ತೆ, ಜಾಸ್ತಿ ಆಟಮ್ಸಿಂದ ಯೂನಿಟ್ ವಾಲ್ಯೂಮ್ ಫಿಲ್ ಆಗುತ್ತೆ. ಯೂನಿಟ್ ವಾಲ್ಯೂಮ್ ಫಿಲ್ ಆಗೋದ್ರಿಂದ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಇದೆಲ್ಲ ಪ್ರಪಂಚದಲ್ಲಿರೋ ಬಹುತೇಕ ಮೆಟೀರಿಯಲ್ಗೆ ಇದು ಅಪ್ಲೈ ಆಗುತ್ತೆ. ನೀರಿಗೂ ಅಷ್ಟೇ, ವಾಟರ್ಗೂ ಅಷ್ಟೇ, ಅಪ್ ಟು 4 ಡಿಗ್ರಿ ಸೆಲ್ಸಿಯಸ್ ಈ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಡೆನ್ಸಿಟಿ ಕಡಿಮೆ ಆಗುತ್ತೆ. ಕೂಲ್ ಮಾಡಿದಾಗ ಕಾಂಟ್ರಾಕ್ಟ್ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ ವಾಟರ್ಗೆ. ನಾವೇನಾದರೂ ಬಿಲೋ 4 ಡಿಗ್ರಿ ಸೆಲ್ಸಿಯಸ್ ಏನಾದ್ರು ಕೂಲ್ ಮಾಡಿದ್ರೆ ವಾಟರ್ನ, ಆಗ ಅದು ಅಬ್ನಾರ್ಮಲ್ ಬಿಹೇವಿಯರ್ ಆಗುತ್ತೆ, ಅನಾಮಲಸ್ ಫಿನಾಮಿನಾ ಬರುತ್ತೆ. ಅಬ್ನಾರ್ಮಲ್ ಬಿಹೇವಿಯರ್ ಆಗುತ್ತೆ. ಕೂಲ್ ಮಾಡಿದಾಗ 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಕೂಲ್ ಮಾಡಿದಾಗ ವಾಟರ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಡೆನ್ಸಿಟಿ ಕಡಿಮೆ ಆಗುತ್ತೆ. ಆಯ್ತಾ, ಅಟ್ 1 ಡಿಗ್ರಿ ಸೆಲ್ಸಿಯಸ್ ಅದು ವಾಟರ್ ಐಸ್ ಆಗುತ್ತೆ. ಐಸ್ ಆಗ್ಬಿಟ್ಟು ಡೆನ್ಸಿಟಿ ಕಡಿಮೆ ಇರೋದ್ರಿಂದ ನೀರಿನ ಮೇಲೆ ತೇಲುತ್ತೆ, ಅದು ಫ್ಲೋಟ್ ಆಗುತ್ತೆ. ಇದೇ ಒಂದು ಕಾರಣದಿಂದ ಅದು ಐಸ್ ಫ್ಲೋಟ್ ಆಗುತ್ತೆ, ನೀರಿನ ಮೇಲೆ ಫ್ಲೋಟ್ ಆಗುತ್ತೆ. ಅದನ್ನೇ ಸೈಂಟಿಫಿಕ್ ಆಗಿ ಅನಾಮಲಸ್ ಫೆನಾಮಿನಾ ಅಂತ ಹೇಳ್ತೀವಿ, ಅಥವಾ ಜನರಲ್ ಆಗಿ ಅಬ್ನಾರ್ಮಲ್ ಅಥವಾ ಅನ್ಯಾಚುರಲ್ ಫೆನಾಮಿನಾ ಅಂತ ಹೇಳ್ಬೋದು. ಆಯ್ತಾ, ಎಲ್ಲರಿಗೂ ಅರ್ಥ ಆಯ್ತಾ? ನಿಜವಾಗ್ಲು ಸಮುದ್ರದ ಅರ್ಥ ಆಯ್ತಾ? ಐಸ್ ಏನಕ್ಕೆ ಫ್ಲೋಟ್ ಆಗುತ್ತೆ ಅಂತ?